ಸಿಂಹ ಸ್ವಪ್ನವಾದ ಪಂಚಾಯಿತಿ ಎಂದರೆ ತಪ್ಪಾಗಲಾರದು. ಗ್ರಾಮಸ್ಥರು ನಂಬರ್ 1 ಪಂಚಾಯಿತಿ ಎಂದೇ ಕರೆಯುತ್ತಿದ್ದಾರೆ. ಕಾಣೇಗೌಡನಹಳ್ಳಿ ನೂತನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನ ಭೂಮಿ ಪೂಜೆ ಹಾಗೂ ಗಂಗಾಧರಪಾಳ್ಯದ ಸ್ತ್ರೀ ಶಕ್ತಿ ಮಹಿಳಾ ಭವನ ಉದ್ಘಾಟನೆ ಹಾಗೂ ರಸ್ತೆ ಅಭಿವೃದ್ಧಿ ಹಾಗೂ ವಿವಿಧ ಕಾಮಗಾರಿಗೆ ಭೂಮಿ ಪೂಜೆ. ಕಾಣೇಗೌಡನಹಳ್ಳಿ ಪಂಚಾಯಿತಿ ವಿವಿಧ ಕಾಮಗಾರಿಗಳಿಗೆ ಶಾಸಕ ಎನ್ ಶ್ರೀನಿವಾಸ್ ಅವರಿಂದ ಭೂಮಿ ಪೂಜೆ. ಶಾಸಕರ ನಡೆಯ ಹಳ್ಳಿಗಳ ಕಡೆ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ ಕಾಣೇಗೌಡನಹಳ್ಳಿ ಪಂಚಾಯಿತಿಯ ಸದಸ್ಯರು. ಅಧ್ಯಕ್ಷರಾದ ಉಷಾ ನಾರಾಯಣಸ್ವಾಮಿ ಅವರ ಅವಧಿಯಲ್ಲಿ ಅತಿ ಹೆಚ್ಚು ಕಾಮಗಾರಿಗಳಿಗೆ ಚಾಲನೆ. ಈ ಕಡೆ ನೋಡಿ ಅಲ್ಲ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಉಷಾ ನಾರಾಯಣಸ್ವಾಮಿ, ಕಣೇಗೌಡನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ. ಈ ದಿನ ಕಣೇಗೌಡನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸೇರಿದಂಥ ಸುಮಾರು 5 ಹಳ್ಳಿಗಳಲ್ಲಿ ನಮ್ಮ ಶಾಸಕರಾದ ಜನಪ್ರಿಯ ಶಾಸಕರಾದ ಶ್ರೀ ಎನ್ ಶ್ರೀನಿವಾಸ್ ಸರ್ ಅವರು ಅವರ ಅನುದಾನದಲ್ಲಿ ಆಗ್ತಾ ಇರುವಂಥ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿದ್ದಾರೆ. ಮೊದಲನೇದಾಗಿ ಕಣೇಗೌಡನಹಳ್ಳಿ ಗ್ರಾಮದಲ್ಲಿ ಅಂಬೇಡ್ಕರ್ ಭವನ ನೂತನವಾಗಿ ನಿರ್ಮಾಣವಾಗ್ತಾ ಇರೋದಕ್ಕೆ ಭೂಮಿ ಪೂಜೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ರು. ನಂತರ ಗಂಗಾಧರಪಾಳ್ಯ ಗ್ರಾಮದಲ್ಲಿ ಮಹಿಳಾ ಭವನದ ಉದ್ಘಾಟನೆ ಕಾರ್ಯಕ್ರಮ ನೆರವೇರಿಸಿಕೊಟ್ರು. ತುಂಬ ದಿನಗಳಿಂದ ಗಂಗಾಧರಪಾಳ್ಯ ಗ್ರಾಮದ ಅನೇಕ ಸ್ವಸಹಾಯ ಸಂಘ, ಸುಮಾರು 8 ಸ್ವಸಹಾಯ ಸಂಘಗಳಿದೆ. ಎಲ್ಲ ಮಹಿಳೆಯರು ದೇವಸ್ಥಾನದ ಹತ್ರ ಸಂಘನ ಮಾಡ್ತಾಯಿದ್ರು. ಕಳೆದ ಬಾರಿ ಶಾಸಕರು ಬಂದಾಗ ಅವ್ರ ಮುಂದೆ ಬೇಡಿಕೆನ ಇಟ್ಟಿದ್ವಿ. ಅದಕ್ಕೆ ಶಾಸಕರು ಸರಿ ಅಂತ ಸ್ಪಂದಿಸಿ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಗಂಗಾಧರಪಾಳ್ಯದ ಎಲ್ಲ ಶ್ರೀಶಕ್ತಿ ಸಂಘದ ಮಹಿಳೆಯರ ಪರವಾಗಿ ಈ ಮೂಲಕ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ನಂತರ ವೀರರಾಘವನಪಾಳ್ಯದ ಕಾಂಕ್ರೀಟ್ ಮೋರಿ ನಿರ್ಮಾಣ ಮಾಡೋದಕ್ಕೆ ಶಾಸಕರ ಅನುದಾನದಲ್ಲಿ ಇವತ್ತು ಗುದ್ದಲಿ ಪೂಜೆ ಕಾರ್ಯಕ್ರಮನ ನೆರವೇರಿಸಿಕೊಟ್ಟಿದ್ದಾರೆ. ಉರಳಿಹಳ್ಳಿ ಗ್ರಾಮದಲ್ಲಿ ರಸ್ತೆ ಮಾಡೋದಕ್ಕೆ ಶಾಸಕರ ಅನುದಾನದಲ್ಲಿ ರಸ್ತೆ ನಿರ್ಮಾಣವಾಗ್ತಿದೆ, ಅದಕ್ಕೂ ಕೂಡ ಚಾಲನೆಯನ್ನು ನೀಡಿದ್ದಾರೆ. ಅವರಿಗೆ ನಮ್ಮ ಕಣೇಗೌಡನಹಳ್ಳಿ ಗ್ರಾಮಸ್ಥರ ಕಣೇಗೌಡನಹಳ್ಳಿ ಪಂಚಾಯಿತಿಗೆ ಸೇರಿದ ಎಲ್ಲ ಸದಸ್ಯರ ಪರವಾಗಿ ಹಾಗೂ ನನ್ನ ಪರವಾಗಿ ವೈಯಕ್ತಿಕವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಈ ಮೂಲಕ. ಖುಷಿ ಆಗುತ್ತೆ ಸರ್, ಯಾಕೆಂದರೆ ಯಾರೋ ಅಧಿಕಾರಿಗಳನ್ನ ಕರ್ಕೊಂಬಂದು ಕೊಂಡಿಸಿ ಅವ್ರ ಮೂಲಕ ಆಡಳಿತನ ನಡೆಸೋ ಬದಲು ಇವಾಗ ಏನು ಬಾಡಿ ಇದೆ ಅದೇ ಬಾಡಿಗೆ ಇನ್ನೂ 6 ತಿಂಗಳು ಹೆಚ್ಚಿನ ಕಾಲಾವಕಾಶ ಕೊಟ್ಟರೆ ಎಲೆಕ್ಷನ್ ಆಗೋ ತನಕ ತುಂಬ ಖುಷಿ ಆಗುತ್ತೆ. ಈಗಾಗಲೇ ಸುಮಾರು ಅನುದಾನಗಳನ್ನ ಬಿಡುಗಡೆ ಮಾಡಿ ಈಗಾಗಲೇ ಅದಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಅದೇ ರೀತಿ ಇವತ್ತೊಂದು 5 ಗ್ರಾಮಗಳಲ್ಲಿ 5 ಅಭಿವೃದ್ಧಿ ಕಾಮಗಾರಿಗಳಿಗೆ ಇವತ್ತು ಗುದ್ದಲಿ ಪೂಜೆಯನ್ನು ನೆರವೇರಿಸಿದ್ದಾರೆ. ನಾವು ಶಾಸಕರಿಗೆ ಋಣಿಯಾಗಿರ್ತೀವಿ. ನಾವು ಕೇಳಿದಂಥ ಎಲ್ಲ ಕೆಲಸಗಳನ್ನ ಬಹುತೇಕ ಎಲ್ಲನೂ ಬಗೆಹರಿಸ್ಕೊಟ್ಟಿದ್ದಾರೆ. ನಾವು ನಮ್ಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಗ್ರಾಮಸ್ಥರ ಪರವಾಗಿ ಅವರಿಗೆ ತುಂಬ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀವಿ. ಈಗಾಗಲೇ ಎಲ್ಲ ಗ್ರಾಮದಲ್ಲೂ ಈಗ ನೋಡ್ತಾನೆ ಇದ್ದೀರಾ, ಜನ ಎಲ್ಲ ರೀತಿಯಲ್ಲೂ ಸ್ಪಂದಿಸ್ತಾ ಇದ್ದಾರೆ. ಎಲ್ಲರೂ ಈಗ ಶಾಸಕರನ್ನ ಹೊಗಳ್ತಾ ಇದ್ದಾರೆ, ಒಳ್ಳೆಯ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ಕೆಲಸಗಳನ್ನು ಮುಂದುವರಿಬೇಕು ಅಂದರೆ ಅವರಿಗೆ ಬೆಂಬಲವಾಗಿ ನಿಲ್ತಕ್ಕಂಥ ಜಿಲ್ಲಾ ಪಂಚಾಯತಿ ಹಾಗೂ ತಾಲೂಕ್ ಪಂಚಾಯತಿ ಸದಸ್ಯರುಗಳಿಗೆ ಒಲವನ್ನು ನೀಡ್ತಾರೆ ಜನರು ಅಂತ ನಾನು ಈ ಮೂಲಕ ಭಾವಿಸ್ತೀನಿ.